ಕನಕಪುರ ಹಣ ಕೊಟ್ಟು ಖರೀದಿ ಮಾಡಿದ ಜಮೀನಿನಲ್ಲಿ ಹಾಕಲಾಗಿರುವ ಮರಗಳನ್ನು ಕಟಾವು ಮಾಡಲು ಗುರುವಿನಪುರ ಗ್ರಾಮದ ಶಿವರಾಮೇಗೌಡ ಮತ್ತು ಕುಟುಂಬದವರು ಬಿಡುತ್ತಿಲ್ಲವೆಂದು ಜಮೀನಿನ ಮಾಲೀಕರಾದ ಚಿಕ್ಕತಾಯಮ್ಮ ಮತ್ತು ನಾಗರಾಜುರವರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ಹೌಸಿಂಗ್ ಬೋರ್ಡ್ ನ್ಯಾಯಾಲಯದ ಆವರಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕನಕಪುರ ತಾಲೂಕಿನ ಸಾತ್ನೂರು ಹೋಬಳಿಗೆ ಸೇರಿದ ಗುರುವಿನಪುರದ ಪುಟ್ಟರಾಜು ಮತ್ತು ಅವರ ಸಹಚರರು ನಮ್ಮ ಜಮೀನಿನಲ್ಲಿ ಹಾಕಿರುವ ಮರವನ್ನು ಕಟಾವು ಮಾಡದಂತೆ ತೊಂದರೆ ಕೊಡುತ್ತಿದ್ದಾರೆ. ಪೊಲೀಸರ ಬಳಿ ರಾಜಕೀಯ ಪ್ರಭಾವ ಬಳಸಿ ಯಾವುದೇ ದಾಖಲಾತಿ ನೀಡದೆ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. 1943ರಲ್ಲಿ ಸರ್ಕಾರದಿಂದ ಮಂಜೂರಾದ ಬಗರುಕುಂ ಜಮೀನಿನಲ್ಲಿ ಸರ್ವೆ ನಂಬರ್ 198ರಲ್ಲಿ ಶ್ರೀಕಂಠಯ್ಯನವರಿಗೆ ಮಂಜೂರಾಗಿದ್ದ ಜಮೀನಿನಲ್ಲಿ ಎಲ್ಲ ದಾಖಲಾತಿಗಳಿದ್ದು 2006ರಲ್ಲಿ ಸರೋಜಮ್ಮನವರು ಕ್ರಯಕ್ಕೆ ಪಡೆದಿರುತ್ತಾರೆ. ಕ್ರಯಕ್ಕೆ ಪಡೆದ ಜಮೀನನ್ನು ಖಾತೆ ಮಾಡಿಕೊಡಲು ಅರ್ಜಿ ಸಲ್ಲಿಸಿದಾಗ ತಕರಾರು ಹಾಕಿಕೊಂಡು ಬಂದ ಶಿವರಾಮೇಗೌಡ ತಹಸೀಲ್ದಾರ್ ಕೋರ್ಟ್ನಲ್ಲಿ ಯಾವುದೇ ದಾಖಲಾತಿಗಳನ್ನು ನೀಡದೆ ಇದ್ದುದರಿಂದ ಅರ್ಜಿ ವಜಾಗೊಂಡಿದೆ. ಹಾಗೆಯೇ ಉಪವಿಭಾಗಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿಯೂ ಕೂಡ ವಜಾಗೊಂಡಿದ್ದು ಖಾತೆ ಮಾಡಿಕೊಡುವಂತೆ ಆದೇಶವನ್ನು ಮಾಡಿದ್ದಾರೆ. ವೃತ ಯಾವುದೇ ದಾಖಲಾತಿಗಳಿಲ್ಲದೆ ತೊಂದರೆ ನೀಡುತ್ತಿದ್ದಾರೆ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಸಾತನೂರು ಪೊಲೀಸರು ಜಮೀನಿನ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಬುದ್ಧಿ ಹೇಳಿದ್ದರೂ ಸಹ ಮಾತು ಕೇಳದೆ ಶಿವರಾಮೇಗೌಡ ತಮ್ಮ ಮನೆಯ ಮಹಿಳೆಯರನ್ನು ಮರ ಕಡಿದು ಸಾಗಿಸುವ ಸಮಯದಲ್ಲಿ ವಾಹನ ಅಡ್ಡಗಟ್ಟಿ ಮಲಗಿ ತೊಂದರೆ ಕೊಡುವುದರ ಜೊತೆಗೆ ನಮ್ಮ ಮೇಲೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಹಾಗೆಯೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿ ರಕ್ಷಣೆ ನೀಡುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಎಂದು ತಮ್ಮ ನೋವನ್ನು ಸರೋಜಮ್ಮ ಹಾಗೂ ಚಿಕ್ಕತಾಯಮ್ಮ ನಾಗರಾಜು ಉಪಸ್ಥಿತರಿದ್ದು ವ್ಯಕ್ತಪಡಿಸಿದ್ದಾರೆ. ನಾಗರಾಜು ಅಂತ ಕಂಚನಹಳ್ಳಿ ಅವರು, ಇವರು ಚಿಕ್ಕಮೇಗೌಡರು ಅಂತ, ಮತ್ತು ಅವ್ರು ಸರೋಜಮ್ಮ ಅಂತೇಳಿ. ಇವರು ಏನು ಮಾಡ್ತಾರೆ, ಸರೋಜಮ್ಮ ಅವರು 41-42ರಲ್ಲಿ ಶ್ರೀಕಂಠಯ್ಯ ಅನ್ನೋರಿಗೆ ಒಂದು 2 ಎಕರೆ ಜಮೀನು ಮಂಜೂರಾಗುತ್ತೆ. ಆ ಮಂಜೂರಾಗಿ ಅವ್ರ ಹೆಸರಿಗೆ ಖಾತೆ ಗೀತೆ ಎಲ್ಲ ಆದಮೇಲೆ 2006ರಲ್ಲಿ ಇವರು ಕ್ರೈಕ್ ತಗೋತಾರೆ. ಸರೋಜಮ್ಮ ವೈಫ್ ಆಫ್ ಪುರುಸ್ವಾಮಿನವರು ಅವರು ಕ್ರೈಕ್ ತಗೊಂಡಂಥ ಜಮೀನನ್ನು ವ್ಯವಸಾಯ ಮಾಡಲಿಕ್ಕೆ ಚಿಕ್ಕಮೇಗೌಡರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಅದರಂತೆ ಇವರು ಅಲ್ಲಿ ನೀಲಗಿರಿ ಸಸಿಗಳನ್ನು ನೆಟ್ಟಿ ಬೆಳೆಸಿ ಅನುಭವದಲ್ಲಿರ್ತಾರೆ ಸರ್. ಈ ಸಂದರ್ಭದಲ್ಲಿ KL ಶಿವರಾಮೇಗೌಡ ಎಂಬುವರು ಈ ಜಮೀನು ವಿರುದ್ಧವಾಗಿ ಕೋರ್ಟಿಗೆ ಕೇಸ್ ಹಾಕ್ತಾರೆ. ತಹಸೀಲ್ದಾರ್ ಕೋರ್ಟ್ಗೆ ಹೋಗ್ತಾರೆ, ಅಲ್ಲೂ ಅವ್ರ ಅರ್ಜಿ ವಜಾ ಆಗುತ್ತೆ. AC ಗೆ ಹೋಗ್ತಾರೆ, ಅಲ್ಲೂ ವಜಾ ಆಗುತ್ತೆ. DC ಗೆ ಹೋಗ್ತಾರೆ, ಅಲ್ಲೂ ವಜಾ ಆಗುತ್ತೆ. ಎಲ್ಲ ಕೋರ್ಟಲ್ಲೂ ವಜಾ ಆದಮೇಲೆ ಅವ್ರ ಹೆಸರಿಗೆ ಪಾಣಿ ಬಂದು MR ಆಗಿ ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾದ್ಮೇಲೆ ಏನು ಮಾಡ್ತಾರೆ, ಈ ಸೆಂಟ್ರಲ್ಲಿ 2024 ಫೆಬ್ರವರಿ ತಿಂಗಳಲ್ಲಿ ಅವಾಗ ಅವರು ನೀಲಗಿರಿ ಮರಕ್ಕೆ ಬೆಂಕಿ ಬೀಳುತ್ತೆ. ನೀಲಗಿರಿ ಮರಕ್ಕೆ ಬೆಂಕಿ ಬಿದ್ದಾಗ ಇವ್ರದ್ದು ಫ್ಯಾಮಿಲಿ ಸಮಸ್ಯೆ ಇರುತ್ತೆ, ಕಂಪ್ಲೇಂಟ್ ಕೊಟ್ಟಿರಲ್ಲ. ಮತ್ತು ಇವಾಗ ರೀಸೆಂಟಾಗಿ ಏನು ಮಾಡ್ತಾರೆ, ಹೋಸರಿ ಬೆಂಕಿ ಹಾಕ್ದಂಗೆ ಈಗಲೂ ಹಾಕ್ತೀವಿ ಅಂತ ಊರಲ್ಲಿ ಅಪಪ್ರಚಾರ ಮಾಡ್ತಾ ಇರ್ತಾರೆ. ಆ ವಿಚಾರ ಇವ್ರ ಗಮನಕ್ಕೆ ಬರುತ್ತೆ. ಗಮನಕ್ಕೆ ಬಂದ ಮೇಲೆ ಏನು ಮಾಡ್ತೀವಿ, ನಾವು ಸಾತ್ನೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಕಂಪ್ಲೇಂಟ್ ಮಾಡಿದಾಗ ಏನಾಗುತ್ತೆ, ಅವರು ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡು ಆಪೋಸಿಟ್ ಪಾರ್ಟಿಯವ್ರನ್ನ ಬರಕ್ಕೆ ಕೇಳ್ತಾರೆ. ಬಂದು ಅವ್ರು ಏನು ಮಾಡ್ತಾರೆ, ಒಂದು ವಾರ ಡಾಕ್ಯುಮೆಂಟ್ ತಗೊಬರ್ತೀವಿ, ಒಂದು ವಾರ ಟೈಮ್ ಕೊಡಿ ಅಂತ ಕೇಳ್ತಾರೆ. ಒಂದು ವಾರ ಟೈಮ್ ಕೊಡಿ ಅಂತ ಕೇಳಾದ್ಮೇಲೆ ಸರಿ ಅಂತೇಳಿ ಹೋಗ್ತಾರೆ, ಬರ್ತಾರೆ. ಮತ್ತೆ ಒಂದು ವಾರ ಬಿಟ್ಕೊಂಡು ಬರ್ತಾರೆ, ಏನೂ ತರೋದಿಲ್ಲ, ಡಾಕ್ಯುಮೆಂಟ್ ಏನೂ ತರೋದಿಲ್ಲ. ಬಂದು ನಮ್ಮ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಿ ಏನು ಮಾಡ್ತಾರೆ, ಇಲ್ಲಪ್ಪ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಏನು ತಂದು ಕೊಟ್ಟಿಲ್ಲ, ನೀವು ಒಂದು ವಾರ ಟೈಮ್ ತಗೊಂಡ್ರೆ ಅವ್ರದ್ದೆಲ್ಲ ಲೀಗಲ್ ಆಗದ, ಇಲ್ಲಿ ನೀವು ಸ್ಪಾಟಲ್ಲಿ ಹೋಗಿ ಗಲಾಟೆ ಮಾಡಬೇಡಿ ಅಂತೇಳಿ ಪೊಲೀಸರು ಹೇಳ್ತಾರೆ. ಅದಕ್ಕೆ ಅವರು ಎಂಡಸ್ಮೆಂಟ್ ಇದು ಹೇಳಿಕೆನೂ ಕೊಡ್ತಾರೆ. ಹೇಳಿಕೆನೂ ಕೊಟ್ಟು ಸೈನ್ ಎಲ್ಲ ಹಾಕೊಟ್ಟು ಓಡ್ತಾರೆ. ಹೋಗಾದ್ಮೇಲೆ ನಾವೇನು ಮಾಡ್ತೀವಿ, ಮರ ಕಡೆಗೆ ಹೋಗ್ತೀವಿ. ಮರ ಕಡೆಗೆ ಹೋದಾಗ ಏನು ಮಾಡ್ತಾರೆ, ಬಂದು ರತ್ನಮ್ಮ, ಮಂಚೇಗೌಡ, ಕಾಳುಮಂಚೇಗೌಡ, ಪುಟ್ಟರಾಜು, ಗುರುಂಪುರದ ಪುಟ್ಟರಾಜು ಅವರೇ ಇವರನ್ನ ಕುಮ್ಮಕ್ಕೆ ಕೊಟ್ಟು ನೀವು ಹೋಗಿ ತಡೀರಿ, ಅವ್ರನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಮರ ಕಡೆಯಾಗಿ ಬಿಡಬೇಡಿ ಅಂತೇಳಿ ಫಸ್ಟು ಮಂಚೇಗೌಡ ಮತ್ತು ಕಾಳುಮಂಚೇಗೌಡ ಅವ್ರ ಫ್ಯಾಮಿಲಿ ಅವ್ರನ್ನ ಗಂಡಸರು ಕಳಿಸೋದು. ಅವ್ರ ಕೈಲಿ ಆಗಿಲ್ಲ. ಆಮೇಲೆ ಏನು ಮಾಡಿದ್ರು, ಹೆಂಗಸುಗಳನ್ನ ಕಳಿಸೋದು. ಹೆಂಗಸುಗಳು ಬಂದಿದೆ, ಲಾರಿ ಹಣ್ಣಿಗೆಲ್ಲ ಮರಡಿಕೊಂಡು ಆ ಲಾರಿಗಳು ಟೈರ್ದು ಗಾಳಿ ಬಿಡೋದು ಈಗೆಲ್ಲ ಮಾಡಿ, ಜೊತೆಗೆ ಅಲ್ಲಿ ಆಳುಗಳು ತಂದಿದ್ದೆಲ್ಲ ಕೊಡ್ಲಿ ಮಚ್ಚಿಗಳನ್ನೆಲ್ಲ ತಗೊಂಡೋಗಿ ಮಿಷಿನ್ ಎಲ್ಲ ಒಂದು ಎತ್ಕೊಂಡು ಹೋಗಿದ್ದಾರೆ. ದಾಂಧಲೆ ಮಾಡಿ
ಆಮೇಲೆ ಮರ ಕುಯ್ಗಳನ್ನೆಲ್ಲ ಸುಳ್ಳು ಸುದ್ದಿ ಇದ್ರಲ್ಲಿ ಮಾಡಿ ಗುಂಡೆಗಳು ಕರ್ಕೊಂಡ್ಬಂದಿದ್ರು, ದಬ್ಬಾಳಿಕೆ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು ಅಂತ ಹಾಗೆ ಹೀಗೆ ಅಂತೇಳಿ ಸುಳ್ಳು ಸುದ್ದಿ ಎಲ್ಲ ಪ್ರಚಾರ ಮಾಡಿಕೊಂಡು ಇಲ್ದೇ ಇರೋ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಆ ಜಮೀನಿಗೆ ಸರ್ವೆ ನಂಬರ್ 198/P2ಗೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ಪೇಪರ್ ಕೊಟ್ರು ನಾವು ಆ ಜಮೀನ್ ಹತ್ರ ಹೋಗಲ್ಲ ಸರ್. ಏನೂ ದಾಖಲಾತಿ ಇಲ್ದ್ರೆ ವಿನಾಕಾರಣ ಇವರು ತೊಂದರೆ ಕೊಡ್ತಾ ಇದ್ದಾರೆ. ರಕ್ಷಣೆ ಕೊಡಕ್ಕೆ ನ್ಯಾಯ ಕೇಳಕ್ಕೆ ಹೋದ್ರೆ ನೀವ್ಯಾರು ಕೇಳಕ್ಕೆ ಅಂತ ನಮ್ಮನ್ನೇ ಕ್ವಶನ್ ಮಾಡ್ತಾರೆ. ನಾನೊಬ್ಬ ಕನಕಪುರ ತಾಲೂಕು ಟ್ರಿಬ್ಯುನಲ್ ಮೆಂಬರ್ ಸರ್. ಇಷ್ಟೆಲ್ಲ ಆಗಿ ಆಮೇಲೆ ಪೊಲೀಸ್ನವ್ರು ನಮ್ಗೇನು ರಕ್ಷಣೆ ರೆಕಾರ್ಡ್ ನಮ್ಮಂತಿದೆ ಸರ್, ರೆಕಾರ್ಡ್ ನಮ್ಮಂತಿ ನಾವು ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉನ್ನತಾಧಿಕಾರಿಗಳ ಮಟ್ಟಕ್ಕೆಲ್ಲ ಗಮನ ತಗೊಂಡ್ಬಂದಿದ್ದೀವಿ. ಬರೀ ನಾವು 700 ಪೊಲೀಸ್ನವ್ರು ಮಾತ್ರ ಕೊಟ್ಟಿಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ವಿ, DVSP ಅವ್ರಿಗೆ ಹೇಳಿದ್ವಿ, SP ಅವ್ರಿಗೆ ಹೇಳಿದ್ವಿ. ಎಲ್ಲರೂ ನಮ್ಮ ರೆಕಾರ್ಡ್ನ ನೋಡಿ ಲೀಗಲ್ ಆಗಿದ್ದೆ, ನಿಮ್ಮ ಜಮೀನಲ್ಲಿ ನೀವೇನಾದ್ರೂ ಮಾಡ್ಕೊಳ್ಳಿ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತಾರೆ. ಇದನ್ನ ಅವ್ರು ದುರುಪಯೋಗ ಪಡಿಸ್ಕೊಂಡು ಪೊಲೀಸು ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಎಲ್ಲ ಅಲಿಗೇಷನ್ ಮಾಡ್ಕೊಂಡು ಸುಳ್ಳು ಪ್ರಚಾರ ಮಾಡ್ಕೊಂಡು ಈ ತರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್.